ಮತ್ತೊಂದು ಕೀ ಬಳಸಿ ದರ್ಶನ್ ಇದ್ದಂಥ ರೂಮನ್ನ ಪೊಲೀಸರು ಓಪನ್ ಮಾಡ್ತಾರೆ. ಈ ವೇಳೆ ರೂಮ್ನಲ್ಲಿ ಸ್ನಾನವನ್ನ ದರ್ಶನ್ ಮಾಡ್ತಾ ಇರ್ತಾರೆ. ಈ ವೇಳೆ ಅಲ್ಲೇ ಇರ್ತಾರೆ. ಪೊಲೀಸರನ್ನ ಕಂಡು ದರ್ಶನ್ ಶಾಕ್ ಆಗ್ತಾರೆ. ಕಾರಣ ಏನೋ ಒಂದು ಎಸ್ಕೇಪ್ ಆಗ್ಬಿಡ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ರು ಅವರು. ದರ್ಶನ್ ವಿಚಾರಣೆಗೆ ಬರಬೇಕು ಅಂತ ಪೊಲೀಸರು ಹೇಳ್ತಾರೆ. ವಿಚಾರಣೆಗೆ ಬರಬೇಕು ಅಂತ 2 ನಿಮಿಷದಲ್ಲಿ ಬಾತ್ರೂಮ್ನಿಂದ ದರ್ಶನ್ ಆಚೆ ಬರ್ತಾರೆ. ಅಲ್ಲಿಂದ ಅವರನ್ನ ಕರ್ಕೊಂಡು ಹೋಗ್ತಾರೆ ವಿಚಾರಣೆ ಮಾಡೋಕ್ಕೆ. ಬಟ್ಟೆ ಹಾಕಿಕೊಂಡು ಹೋಗೋಣ ಸರ್ ಅಂತ ದರ್ಶನ್ ಹೇಳ್ತಾರೆ. ಅಲ್ಲಿಂದ ಹೊರಡುತ್ತಾರೆ. ಇದಿಷ್ಟು ಆಗಿರುವಂಥ ಬೆಳವಣಿಗೆ ಮೈಸೂರಿನಲ್ಲಿ ನಟ ದರ್ಶನನ್ನ ಬಂಧಿಸಿದ್ದೇ ರೋಚಕವಾಗಿರುತ್ತೆ. ಅವ್ರು ಇದಾರಾ ಇಲ್ವಾ ಅನ್ನುವಂಥದ್ದನ್ನು ಹೇಳೋಕ್ಕೂ ಕೂಡ ಸಿಬ್ಬಂದಿಗಳು ಹಿಂದೇಟಾಕ್ತಾರೆ. ಬಾಡಿಗಾರ್ಡ್ಸನ್ನು ನೋಡಿ ಅದಾದ ನಂತರ ಪೊಲೀಸರು ದರ್ಶನ್ ಇರೋ ರೂಮಿಗೆ ಕರ್ಕೊಂಡು ಹೋಗಿ ಅಂತಾರೆ. ದರ್ಶನ್ ಇದ್ದಂಥ ರೂಮಿಗೆ ಕರ್ಕೊಂಡು ಹೋಗಿ ಬೇರೆ ಕೀಯಿಂದ ಓಪನ್ ಮಾಡಿದಾಗ ಒಳಗಡೆ ಸ್ನಾನ ಮಾಡ್ತಾ ಇರ್ತಾರೆ. ಆಮೇಲೆ ಅವರನ್ನ ಬನ್ನಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಓಕೆ, ನನ್ನ ಇಬ್ಬರು ಸಹೋದ್ಯೋಗಿಗಳಿದ್ದಾರೆ, ನರಸಿಂಹಮೂರ್ತಿ ಹಾಗೂ ಉಮೇಶ್, ಕ್ರೈಮ್ ಬ್ಯೂರೋಯಿಂದ. ನರಸಿಂಹಮೂರ್ತಿ, ಈ ಬೆಳವಣಿಗೆಯನ್ನು ನೋಡೋದಾದರೆ ಮೈಸೂರಿನಲ್ಲಿ ಆಗಿರುವಂಥ ಬೆಳವಣಿಗೆ ಒಂಥರ ಎಲ್ಲವೂ ಕೂಡ ಫಿಲ್ಮಿ ಸ್ಟೈಲ್ನಲ್ಲೇ. ಏನು ಯಾರೋ ಸ್ಕ್ರಿಪ್ಟ್ ರೈಟ್ ಮಾಡಿಟ್ಟಿದ್ರಾ ಇವರಿಗೆ ಏನಂತ ಹೇಳಿ ಈ ಥರ ಕಿಡ್ನ್ಯಾಪ್ ಮಾಡಬೇಕು, ಕರ್ಕೊಂಡು ಬರಬೇಕು, ಹೊಡಿಬೇಕು, ಬಾಡಿಯನ್ನು ಹಿಂಗೆ ಬಿಸಾಕಬೇಕು, ಯಾರನ್ನೋ ಸರೆಂಡರ್ ಆಗಕ್ಕೆ ಹೇಳಬೇಕು, ಆಮೇಲೆ ನಾವು ತಪ್ಪಿಸ್ಕೊಳ್ಬೇಕು, ಆಮೇಲೆ ಇಲ್ಲಿದ್ದಾಗ ಹಿಂಗೆ ಬಂದಾಗ ನಾನು ರೂಮಲ್ಲೂ ಇಲ್ಲ ಅಂತ ಹೇಳಬೇಕು. ಎಲ್ಲವೂ ಕೂಡ ಫಿಲ್ಮಲ್ಲಿ ಇರೋ ರೀತಿಯಲ್ಲೇ ಮಾಡ್ದಂಗೆ ಇದೆ ಇವರೆಲ್ಲ. ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ದರ್ಶನ್ ಹೋಗಿದ್ದು 9ನೇ ತಾರೀಕು, ಜೂನ್ 9ನೇ ತಾರೀಕಿನ ಭಾನುವಾರ ರಾತ್ರಿ. ಭಾನುವಾರ ಇಡೀ ದಿನ ಮನೆಯಲ್ಲಿ ಪೂಜೆ ಅಥವಾ ಇದಾದ ಬಳಿಕ ಶನಿವಾರ ಈ ಘಟನೆ ಎಲ್ಲ ಆದ ಬಳಿಕ ಏನಾಗುತ್ತೆ ಅಂತೇಳಿ ಕಾದು ನೋಡುವ ಕೆಲಸವನ್ನು ಮಾಡಿದ್ದಾರೆ. ಭಾನುವಾರ ಹೋಟೆಲ್ ಸೇರಿಕೊಂಡಂತಹ ಬಳಿಕ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡಿದರು. ಪ್ರದೋಷ್ ಮತ್ತು ವಿನಯ್ ವಾಪಸ್ ಆಗ್ತಿದ್ದಂತಹ ಸಂದರ್ಭದಲ್ಲಿ ಸೋಮವಾರ ಅವ್ರನ್ನ ಅರೆಸ್ಟ್ ಮಾಡುವ ಕೆಲಸವನ್ನು ಪೊಲೀಸರು ಮಾಡಿದರು. ಯಾವಾಗ ದರ್ಶನ್ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಯಿತು, ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ರೂಮ್ ಸಿಬ್ಬಂದಿಗಳಿಗೆ ದರ್ಶನ್ ರೂಮ್ ಯಾವುದು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಒಂದು ಸ್ವಲ್ಪ ತಡ ಮಾಡಿದ್ದಾರೆ ಹೇಳುವ ಕೆಲಸವನ್ನು, ಅವ್ರು ಎಲ್ಲಿದ್ದಾರೆ ಏನು ಎತ್ತ ಅಂತೇಳಿ ವಿಚಾರವನ್ನು ಹೇಳುವ ಕೆಲಸಕ್ಕೆ ಒಂದು ಸ್ವಲ್ಪ ಅಡೆತಡೆಯನ್ನು ಅಲ್ಲಿನ ಸಿಬ್ಬಂದಿಗಳು ಒಡ್ಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಕಂಡು ಬರ್ತಿದೆ. ಅದಾದ ಬಳಿಕ ಒಂದು 3 ಜನ ಬಾಡಿಗಾರ್ಡ್ಸು ಇದ್ಕಿದ್ದಂಗೆ ದರ್ಶನ್ ಕಾರ್ನಲ್ಲಿ ಹೊರಡೋದಕ್ಕೆ ಮುಂದಾಗಿದ್ದಾರೆ. ಅವ್ರನ್ನ ತಡೆದಂತಹ ಪೊಲೀಸರು ಎಲ್ಲಿದ್ದಾರೆ ದರ್ಶನ್ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಆಗ ರೂಮನ್ನು ತೋರಿಸಿದ್ದಾರೆ. ಇನ್ನೊಂದು ಕೀಯನ್ನು ತೆಗೆದು ರೂಮ್ ಬಾಗಿಲನ್ನು ಓಪನ್ ಮಾಡಿ ಒಳ ಹೋದಂತಹ ಸಂದರ್ಭದಲ್ಲಿ ದರ್ಶನ್ ಸ್ನಾನ ಮಾಡ್ತಿದ್ರಂತೆ. ನಾವು ಪೊಲೀಸರು ಬಾ ಹೊರಗೆ ಅಂತ ಹೇಳಿದಾಗ ಬಟ್ಟೆ ಹಾಕೊಂಡು ಬರ್ತೀನಿ ಅಂತೇಳಿ ಒಂದು 4 ನಿಮಿಷದಲ್ಲಿ ವಾಪಸ್ ಬಂದಿದ್ದಾರೆ. ನಡಿ, ನಿನ್ನ ಮೇಲೆ ಈ ರೀತಿಯಾದಂಥ ಒಂದು ಕೇಸ್ ಇದೆ, ನೀನು ಬರಬೇಕು ಅಂತೇಳಿ ಪೊಲೀಸರು ಹೇಳಿದ್ದಾರೆ. ಆಗ ಸಹಜವಾಗಿ ಪೊಲೀಸರು ಬಂದಿದ್ದು ನೋಡಿ ದರ್ಶನ್ ಗಾಬರಿ ಆತಂಕದಲ್ಲಿ ಇದ್ದಿದ್ದು ಪೊಲೀಸರಿಗೆ ಗೊತ್ತಾಗಿದೆ. ಆಗ ಅಲ್ಲಿಂದ ರ್ಯಾಡಿಸನ್ ಬ್ಲೂ ಹೋಟೆಲ್ನಿಂದ ಪೊಲೀಸರು ACP ಚಂದನ್ ಟೀಮ್ ಅವ್ರನ್ನ ಕರೆದುಕೊಂಡು ಬೆಂಗಳೂರಿಗೆ ಬರುವ ಕೆಲಸವನ್ನು ಮಾಡಿದ್ದಾರೆ. ಓಕೆ, ನರಸಿಂಹಮೂರ್ತಿ ಮತ್ತು ಉಮೇಶ್ ಇಬ್ಬರು ಕೂಡ ಹಾಗೆ ಸಂಪರ್ಕದಲ್ಲಿರಿ. ಆಗಿರುವಂಥ ಬೆಳವಣಿಗೆಗಳು ಏನೇನಿದೆ ಅನ್ನುವಂಥದ್ದು ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖವಾಗಿದೆ. ಜೊತೆಗೆ ಎಷ್ಟು ಕ್ರೂರವಾಗಿ ಅವನನ್ನು ಹತ್ಯೆ ಮಾಡಿದ್ದಾರೆ ಅನ್ನುವಂಥ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದೆ. ಅಷ್ಟೊಂದು ಪರಿಪರಿಯಾಗಿ ಬೇಡಿಕೊಂಡ್ರು ಕೂಡ ಎರಡೇಟನ್ನು ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಿದ್ದರೆ ಮುಗಿದೋಗಿರೋದು. ನಾವೇ ಹುಡುಕಿದ್ದೀವಿ ನೋಡಿ ಇಂಥವನು ಇಷ್ಟು ಮೆಸೇಜ್ ಮಾಡಿದ್ದ ಅಂತಂದಿದ್ರೆ ಮುಗಿದೋಗಿರೋದು. ಒಂದು ಸಮಾಜದಲ್ಲಿ ಗೌರವ ಕೂಡ ಉಳ್ಕೊಂಡಿರೋದು. ಈಗ ಅವರ ಅಭಿಮಾನಿಗಳಿಗೆ ಅವ್ರಿಗಿನ್ನೂ ಗೌರವನೇ ಇರುತ್ತೆ ಬಿಡಿ. ಬಾಸ್ ಮಾಡಿದ್ದೇ ಸರಿ ಅನ್ನುವಂಥ ಇದ್ದಾರೆ ಅವರು ಕೂಡ. ಅಂಥವ್ರನ್ನ ಏನು ಮಾಡಬೇಕು ಅಂತ ನನಗೆ ಈಗೂ ಆಗ್ತಿಲ್ಲ. ಅವ್ರನ್ನೂ ಒಳಗಡೆಗೆ ಹಾಕಬೇಕೇನೋ. ಬಾಸ್ ಮಾಡಿದ್ದೆ ಕಾರಣ ಕೊಲೆ ಮಾಡಿರೋದು ಸರಿ ಅಂತ ಹೇಳುವಂಥ ಈ ಮನಸ್ಥಿತಿಯವ್ರು ಇರೋದಾದರೆ ಅವರನ್ನು ಅಲ್ಲೇ ಒಳಗಡೆಗೆ ಹಾಕಬೇಕು ಒಂದು ಸ್ವಲ್ಪ ದಿನ, ಅವಾಗ ಸರಿ ಆಗುತ್ತೆ. ಈ ಪರಿಸ್ಥಿತಿ ಈಗ ಡಿ ಬಾಸ್ ಸಫಾರಿ ಅಂಥೇಳಿ ಗಾಡಿ ಮೇಲಿರೋದು. ಸಫಾರಿ, ಜೈಲ್ ಸಫಾರಿ, ಇವಾಗ ಫಾರೆಸ್ಟ್ ಸಫಾರಿ ಅಲ್ಲ, ಜೈಲ್ ಸಫಾರಿಯನ್ನು ಮಾಡಿ. ಪರಪ್ಪನ ಅಗ್ರಹಾರ ಟು ಬಳ್ಳಾರಿ ಜೈಲ್ ಸಫಾರಿ. ಸೊ ಈ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಅಲ್ಲಿ ರ್ಯಾಡಿಸನ್ ಬ್ಲೂ ಹೋಟೆಲ್ನಿಂದ ಒಳಗಡೆಗೆ ಹೋದಂಥ ಸಂದರ್ಭದ ದೃಶ್ಯ. ಸೊ ಅಲ್ಲಿ ದರ್ಶನ್ ಇದ್ದಾರೆ. ಸೊ ಅವರನ್ನೀಗ ಅರೆಸ್ಟ್ ಮಾಡುವಂಥ ಸಂದರ್ಭ. ಅಲ್ಲಿ ಬಂದ ನಂತರ ಏನಾಯಿತು ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಅಂತೇಳಿ ನೋಡಿ ಮನಸ್ಥಿತಿ ಹೇಗಿರುತ್ತೆ ಅಂತೇಳಿ. ಆ ಕಡೆ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ ನಂತರ ಅವ್ರ ಮನೆಯಲ್ಲಿ ಪೂಜೆ ಕೂಡ ಇರುತ್ತೆ. ಮಾರನೇ ದಿನ ಪೂಜೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ಅದಾದ ನಂತರ ಮೈಸೂರಿಗೆ ಹೋಗ್ತಾರೆ. ಮೈಸೂರಿನ ರ್ಯಾಡಿಸನ್ ಹೋಟೆಲ್ ಬ್ಲೂನಲ್ಲಿ ಉಳ್ಕೊಳ್ತಾರೆ. ಅಲ್ಲಿ ಉಳ್ಕೊಂಡ ನಂತರ ತಪ್ಪಿಸ್ಕೊಳ್ಳೋಕೆ ಏನೆಲ್ಲ ಕಸರತ್ತುಗಳು ಬೇಕು ಎಲ್ಲ ಮಾಡ್ತಾರೆ.